ಹನುಮನ ನಮನ. ರಾಮ ಕಾರ್ಯಕ್ಕಾಗಿ ಸೀತಾನ್ವೇಷಣೆಗೆಂದು ಹನುಮನು ಲಂಕೆಯ ಕಡೆಗೆ 100 ಯೋಜನ ಸಮುದ್ರ ದಾಟಬೇಕಾಗಿ ಬಂದಾಗ ಮಹೇಂದ್ರ ಪರ್ವತದ ಮೇಲೆ ನಿಂತು 4 ಜನರಿಗೆ ನಮಸ್ಕಾರವನ್ನು ಮಾಡ್ತಾನೆ. ಮೊದಲನೇದಾಗಿ ಸೂರ್ಯದೇವನಿಗೆ. ಯಾಕೆ ಅಂತಂದರೆ ಸೂರ್ಯನು ಅತ್ಯಂತ ಪ್ರಕಾಶವಂತನು, ಬೆಂಕಿಯಂತೆ ಸುಡುವವನು. ಆದ್ದರಿಂದ ಆತನ ಬಳಿಗೆ ಹೋಗುವ ಯೋಚನೆಯನ್ನು ಸಹ ಯಾರೂ ಮಾಡೋದಿಲ್ಲ. ಅಂತಹವನ ಬಳಿಗೆ ಆಗ ತಾನೇ ಜನಿಸಿದ ಹನುಮನು ಸೂರ್ಯಮಂಡಲವನ್ನು ಪ್ರವೇಶಿಸ್ತಾನೆ. ಸೂರ್ಯನನ್ನು ಒಂದು ಫಲ ಅಂತ ಹೇಳಿ ಭಾವಿಸಿ ಹಸಿವನ್ನು ತೀರಿಸಿಕೊಳ್ಳಲು ಅದನ್ನು ತಿನ್ನಬೇಕು ಅಂತ ಭಾವಿಸ್ಕೊಳ್ತಾನೆ. ಆಗ ಇಂದ್ರ ತನ್ನ ವಜ್ರಾಯುಧವನ್ನು ಪ್ರಹಾರ ಮಾಡಿದಾಗ ಅದು ಹನುಮನ ದವಡೆಗೆ ತಗಲಿ ಅದು ಊದಿಕೊಳ್ಳುತ್ತೆ. ಆ ಕೋಪವನ್ನು ಆತ ಈಗ ತೀರಿಸಿಕೊಳ್ಬೇಕು ಅಂತ ಅಂದ್ಕೊಂಡ್ರೆ ರಾಮ ಕಾರ್ಯವು ವಿಫಲವಾಗುತ್ತೆ. ಆದ್ದರಿಂದ ಮೊಟ್ಟ ಮೊದಲಿಗೆ ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡ್ತಾನೆ ಹನುಮ. ಎರಡನೆಯದಾಗಿ ಇಂದ್ರನಿಗೆ ನಮಸ್ಕರಿಸ್ತಾನೆ. ಯಾಕೆ ಅಂತಂದರೆ ವಾಲಿಯು ಇಂದ್ರನ ಮಗ. ವಾಲಿಯನ್ನು ರಾಮನು ವಧಿಸುವಾಗ ಹನುಮ ಎಲ್ಲ ರೀತಿಯ ಸಹಾಯವನ್ನು ಮಾಡಿರ್ತಾನೆ. ಅದಕ್ಕಾಗಿ ಇಂದ್ರನು ಯಾವ ರೀತಿಯಿಂದಲೂ ತೊಂದರೆಯನ್ನುಂಟು ಮಾಡದಿರಲಿ ಅಂತ ಹೇಳ್ತಾ ಇಂದ್ರನಿಗೆ ನಮಸ್ಕರಿಸ್ತಾನೆ ಹನುಮಂತ. ಮೂರನೆಯದಾಗಿ ವಾಯುದೇವನಿಗೆ ನಮಸ್ಕರಿಸ್ತಾನೆ. ಯಾಕೆ ಅಂತಂದರೆ ವಾಯುದೇವ ಹನುಮಂತನ ತಂದೆ. ಯಾವುದೇ ಶುಭ ಕಾರ್ಯ ಪ್ರಾರಂಭ ಮಾಡುವ ಮೊದಲು ತಂದೆ ತಾಯಿಗಳಿಗೆ ನಮಸ್ಕರಿಸುವುದು ನಮ್ಮ ಸಂಸ್ಕೃತಿ. ಆದ್ದರಿಂದ ಮನಃಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತಾನೆ ಹನುಮಂತ. ಕೊನೆಯದಾಗಿ ಬ್ರಹ್ಮನಿಗೆ ನಮಸ್ಕರಿಸ್ತಾನೆ. ಯಾಕೆಂದರೆ ಆತ ಸೃಷ್ಟಿಕರ್ತ. ಆದ್ದರಿಂದ ಆತನಿಗೂ ಮನಃಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾನೆ. ಹೀಗೆ ಅತ್ಯಂತ ಚಾಣಾಕ್ಷದಿಂದ ರಾಮ ಕಾರ್ಯಕ್ಕೆ ವಿಘ್ನಗಳು ಬಾರದಂತೆ ಎಚ್ಚರ ವಹಿಸುತ್ತಾ ಆ 4 ನಮಸ್ಕರಿಸ್ತಾನೆ.